ಎಲ್ರಿಗೂ ನಮಸ್ಕಾರ. ಇವತ್ತು ಸೇರಿರ್ತಕ್ಕಂಥ ಉದ್ದೇಶ ತುರ್ತು ಸುದ್ದಿಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೀವಿ. ನಮ್ಮ ಜಿಲ್ಲಾ ಪಂಚಾಯತಿಯ ಮಾಜಿ ಉಪಾಧ್ಯಕ್ಷರು, PCC ಬ್ಯಾಂಕಿನ ಮಾಜಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಬುಡ್ಡಿಗೌಡ ರಾಜಣ್ಣವರು ಕೂಡ ಬಂದಿದ್ದಾರೆ. ದುಮ್ಮೆನಹಳ್ಳಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಜ್ಜಪ್ಪನವರು ಕೂಡ ಇದ್ದಾರೆ. ನಗರಸಭಾ ಮಾಜಿ ಸದಸ್ಯರಾಗಿರ್ತಕ್ಕಂಥ ಪುಟ್ಟರಾಜ್ ಅವರು ಕೂಡ ಇದ್ದಾರೆ. ನಮ್ಮ ಸಮಾಜದ ಮುಖಂಡರುಗಳಾಗಿರ್ತಕ್ಕಂಥ ಕೊಡ್ಬಾಗ್ಲು ಮೂರ್ತಣ್ಣವರಿದ್ದಾರೆ, ಹಮ್ಮನಟ್ಟಿಯ ಗೌಡ್ರಿದ್ದಾರೆ, ಇನ್ನು ಕೃಷ್ಣಪ್ಪನವರಿದ್ದಾರೆ, ಮಂಜುನಾಥರವರಿದ್ದಾರೆ, ಇನ್ನು ಸೇರಿರ್ತಕ್ಕಂಥ ಎಲ್ಲ ಶಂಕರಪ್ಪನವರು, ಸಮಾಜದ ಎಲ್ಲ ಮುಖಂಡರುಗಳು ಕೂಡ ಭಾಗಿಯಾಗಿದ್ದಾರೆ. ಉದ್ದೇಶ ಇಷ್ಟೇ, ಅರಸೀಕೆರೆ ತಾಲೂಕಿನಲ್ಲಿ ಈ ಕ್ಷೇತ್ರದ ಶಾಸಕರು ನಮ್ಮ ದುಮ್ಮೆನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರ್ತಕ್ಕಂಥ ಅಜ್ಜಪ್ಪನವ್ರ ಮೇಲೆ ಯಾವುದೋ 4-5 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಆಡಿಯೋವೊಂದನ್ನು ಇಟ್ಕೊಂಡು ದುರುದ್ದೇಶಪೂರ್ವಕವಾಗಿ ಅಟ್ರಾಸಿಟಿ ಕೇಸನ್ನು ದಾಖಲು ಮಾಡಿಸಿದರು. ಈ ವಿಷಯಕ್ಕೆ ಸುಮಾರು 15 ದಿನಗಳ ಕಾಲ ಅಜ್ಜಪ್ಪನವರು ಮನೆನ ಬಿಟ್ಟು ಹೊರಗಡೆ ಜೀವನ ಮಾಡೋಂಥ ಸನ್ನಿವೇಶನ ತಂದಿಟ್ರು. ಈ ಸಂದರ್ಭದಲ್ಲಿ ಮೊನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ಸಂತೋಷಣ್ಣವರು ಹಿಂದುಳಿದ ಸಮುದಾಯದವ್ರ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳ ಕುರಿತು ಸಾಕಷ್ಟು ಮುಖಂಡರುಗಳ ಮೇಲೆ, ಕುರುಬ ಸಮುದಾಯದ ಮುಖಂಡರು ಆಗಿರ್ತಕ್ಕಂಥ ರಘು ಅವ್ರ ಮೇಲೆ 2 ಅಟ್ರಾಸಿಟಿ ಕೇಸ್ ಹಾಕ್ಸಿದ್ರು. ಅಜ್ಜಪ್ಪನವ್ರ ಮೇಲೆ ಆರ್ಯ ವೈಶ್ಯ ಸಮಾಜದಿಂದ ದೂರನ್ನು ಕೊಡಿಸಿ ಅದಕ್ಕೆ ದೂರು ಆಗದೆ ಹೋಗೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡಗಳನ್ನ ಕರೆಸಿ ಜಾತಿ ನಿಂದನೆ ಮಾಡಿದ್ದಾರೆ ಅಂತೇಳಿ ಮತ್ತೊಂದು ದೂರನ್ನು ಕೊಡಿಸಿ ಅವ್ರ ಮುಖಾಂತರ ಒತ್ತಡವನ್ನು ಏರಿ ಈ ಕ್ಷೇತ್ರದ ಶಾಸಕರು ಅಜ್ಜಪ್ಪನವ್ರ ಮೇಲೆ ದೂರನ್ನು ದಾಖಲಿಸಿದ್ದು ಇಡೀ ತಾಲೂಕಿಗೆ ಸಾರ್ವಜನಿಕರಿಗೆ ಗೊತ್ತಿರೋ ವಿಷಯ. ಈ ವಿಷಯಕ್ಕೆ ಮೊನ್ನೆ ಹೋರಾಟಕ್ಕಿಳಿದಂಥ ನಮ್ಮ ನಾಯಕರನ್ನ ಏಕಾಏಕಿ ಪೊಲೀಸ್ನ ಇಲಾಖೆಯವರು ಶಾಸಕರ ಅಣತಿಯಂತೆ ಅವರು ನಮ್ಮ ನಾಯಕರನ್ನ ನನ್ನನ್ನು ಕೂಡ ಸೇರಿದಂಗೆ ಬಂಧಿಸಿ ಜಾವಗಲ್ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ನಮ್ಮನ್ನು ಅಮಾನವೀಯವಾಗಿ ನಡೆಸ್ಕೊಂಡು, ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಹಾದಿಲಿ ನಮ್ಮ ನಾಯಕರು ಮತ್ತು ನಾವು ಕಾರ್ಯಕರ್ತರುಗಳು ಹೋರಾಟಕ್ಕಿಳಿದಿದ್ವಿ. ಆ ಸಂದರ್ಭದಲ್ಲಿ ಈ ಜಿಲ್ಲೆಯ ನಮ್ಮ ತಾಲೂಕಿನ ಪೊಲೀಸ್ ಉಪಾಧೀಕ್ಷಕರು ಅಮಾನವೀಯವಾಗಿ ಶೂಗಲಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನ ಮಾಡ್ತಾರೆ. ಪ್ರತಿಭಟನೆಯಲ್ಲಿ ನಾವು ಏನು ಅಂಬೇಡ್ಕರ್ ಹಾದಿ ಕೂತ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ವಿ, ಆ ಸಂದರ್ಭದಲ್ಲಿ ಆ ಫೋಟೋ ಕಿತ್ತೆಸೆಯುವಂಥ ಘಟನೆನೂ ಕೂಡ ನಡೀತು. ಈ ಮಟ್ಟಕ್ಕೆ ಈ ಕ್ಷೇತ್ರದ ಶಾಸಕರು ಅಧಿಕಾರಿಗಳನ್ನ ನಡೆಸ್ಕೊಳ್ತಾ ಇದ್ದಾರಂದರೆ, ಅಧಿಕಾರಿಗಳು ಶಾಸಕರ ಅಣತಿಯಂತೆ ಕೆಲಸ ಮಾಡಕ್ಕೆ ಬಂದಿದ್ದೀರಾ ಅಥವಾ ಕಾನೂನನ್ನ ಪರಿಪಾಲನೆ ಮಾಡಲಿಕ್ಕೆ ಬಂದಿದ್ದೀರಾ ಅಂತೇಳಿ ನಾವು ನಿಮ್ಮನ್ನು ಕೇಳಬೇಕಾಗ್ತದೆ. ಈ ಎಲ್ಲ ವಿಷಯಗಳು ಕೂಡ ಸಾರ್ವಜನಿಕರಿಗೆ ಎಲ್ರಿಗೂ ಕೂಡ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಇಷ್ಟೆಲ್ಲ ಮೊಕದ್ದಮೆಗಳು ದಾಖಲಾದರೂ ಕೂಡ ನ್ಯಾಯಾಲಯದ ಮೇಲೆ ನಮಗೆ ವಿಶ್ವಾಸ ಇತ್ತು. ಇವತ್ತು ನಮ್ಮ ದುಮ್ಮೆನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೇಲೆ ಪ್ರಕರಣ ಏನು ದಾಖಲಾಗಿತ್ತು, ಆ ಒಂದು ಪ್ರಕರಣಕ್ಕೆ ನಮಗೆ ಗೆಲುವು ಸಿಕ್ಕಿದೆ. ಏನು ಸುಳ್ಳು ಕೇಸನ್ನು ದಾಖಲು ಮಾಡಿದಂಥ ಪೊಲೀಸ್ ಇಲಾಖೆಯವ್ರಿಗೆ ಇವತ್ತು ಅವ್ರ ಮೇಲೆ ಒತ್ತಡ ಇರಿದಂಥ ಶಾಸಕರಿಗೆ ನ್ಯಾಯಾಲಯದಿಂದಲೇ ತಪರಾಗಿ ಹಾಕಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಉದ್ದೇಶ, ಇವತ್ತು ಅಜ್ಜಪ್ಪನವ್ರಿಗೆ ಮೇಲೆ ಇದ್ದಂಥ ಪ್ರಕರಣಕ್ಕೆ ನಿರೀಕ್ಷಣೆ ಜಾಮೀನನ್ನು ನ್ಯಾಯಾಲಯ ಕೊಟ್ಟಿದೆ. ನಾವು ಅದನ್ನು ಗೌರವಿಸ್ತಾ ಇದ್ದೀವಿ. ಸಮಾಜ ಎಲ್ಲ ಮುಖಂಡರುಗಳು ಸೇರಿ ಗೌರವಪೂರ್ವಕವಾಗಿ ನಾವು ಸ್ವಾಗತಿಸ್ತೀವಿ ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ತಾಲೂಕಲ್ಲಿ ಆಡಳಿತ ವ್ಯವಸ್ಥೆ ಸಾಕಷ್ಟು ಹದಗೆಟ್ಟು ಹೋಗಿದೆ. ಈ ಕ್ಷೇತ್ರದ ಶಾಸಕರ ಕುಮ್ಮಕ್ಕಿನ ಮೇರೆಗೆ ಇನ್ನೂ ಹಲವು ಪ್ರಕರಣಗಳು ಕೂಡ ದಾಖಲಾಗಿದ್ದು, ಆ ಎಲ್ಲ ಪ್ರಕರಣಗಳಿಗೂ ಕೂಡ ನ್ಯಾಯಾಲಯನೇ ಉತ್ತರ ಕೊಡುತ್ತೆ. ಈ ಸಂದರ್ಭದಲ್ಲಿ ಅಧಿಕಾರಿಗಳು ಎಚ್ಚೆತ್ಕೋಬೇಕಾಗಿದೆ. ಯಾರ ಅಣತಿಯಂತಲೂ ಕೂಡ ನೀವು ಕಾರ್ಯನಿರ್ವಹಿಸಬಾರ್ದು. ಸಂವಿಧಾನದ ಅಡಿಯಲ್ಲಿ ನೀವು ಕಾರ್ಯನಿರ್ವಹಿಸಿ ಸಾಮಾಜಿಕ ನ್ಯಾಯನ ಎತ್ತಿ ಹಿಡಿಬೇಕಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪನ್ನ ನಾವೆಲ್ಲರೂ ಕೂಡ ಸ್ವಾಗತಿಸ್ತೀವಿ ಅಂತೇಳಿ ನಾವು ತಿಳಿಸಕ್ಕೆ ಬಯಸ್ತಾ ಇದ್ದೀವಿ. ಇವತ್ತು
ಈಗ 15-20 ದಿವಸದಿಂದ ಏನು ಶಾಸಕರು ನಮ್ಮನ್ನು ಜೈಲಿಗೆ ಹಾಕಿಸ್ಲೇಬೇಕು ಅಂತೇಳಿ ಹೋರಾಟ ಮಾಡಿ 6 ತಿಂಗಳ ಹಿಂದೆ ನಡೆದಂಥ ಒಂದು ಸಂಭಾಷಣೆಯಲ್ಲಿ ನನ್ನ ಮೇಲೆ ಒಂದು ಸುಳ್ಳು ಜಾತಿ ನಿಂದನೆ ಕೇಸ್ ಹಾಕಿಸಿ ನನಗೆ ಗೊತ್ತೇ ಇಲ್ಲದ ವಿಚಾರ, ನಾನು ಯಾವ ಸಮುದಾಯದನ್ನು ಏನು ಬೈದಿಲ್ಲ, ಹಾಗಾಗಿ ಗೊತ್ತಿಲ್ಲದ ವಿಚಾರ ನನಗೆ ಈ ರೀತಿ ಕೇಸ್ ಹಾಕಿ ನನ್ನನ್ನು ಒಂದು 20 ದಿವಸ ಮನೆ ಬಿಡಿಸಿದ್ರು, ಊರು ಬಿಡಿಸಿದ್ರು. ಅವ್ರಿಗೆ ನಾವು ಊರು ಬಿಟ್ಟಿರೋದ್ರಿಂದ, ನಾವು ಹಬ್ಬ ಹರಿದಿನಗಳು ಬಿಟ್ಟಿರೋದ್ರಿಂದ, ನನ್ನ ಮಕ್ಕಳು ಸಣ್ಣವು ಅವೆಲ್ಲ ಬಿಟ್ಟಿರೋದ್ರಿಂದ, ನಾವು ಬಿಟ್ಟು ಹೋಗಿರೋದ್ರಿಂದ ಅವ್ರಿಗೆ ಖುಷಿ ಇರ್ಬೋದು ಅಂತ ಅನಿಸ್ತಾ ಇದೆ ನನಗೆ. ಏಕೆಂದರೆ ಅವ್ರನ್ನ MLA ಮಾಡಿದ್ದಕ್ಕೆ, ಅವ್ರ ಪರ ಹೋರಾಟ ಮಾಡಿದ್ದಕ್ಕೆ, ಅವ್ರ ಪರ ಹೋರಾಟ ಮಾಡಿದ್ದಕ್ಕೆ ನಮಗೆ ಈ ಒಂದು ಗತಿ ಬಂತು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ. ಅವ್ರ ಜೊತೆಯಲ್ಲೇ ಇದ್ದು ಅವ್ರು ಮಾಡಿದಂಥ ಅನ್ಯಾಯನ ನಾನು ಕೇಳಿದ್ದೆ ತಪ್ಪಾಯ್ತಾ? ನಮ್ಮ ಸಮಾಜಕ್ಕೆ ಮಾಡಿದಂಥ ಅನ್ಯಾಯ ಕೇಳಿದೆ ನಾನೇನಾರ ಅವ್ರನ್ನ ನನ್ನ ಕಾಂಟ್ರಾಕ್ಟ್ ಕೊಡು ಅಂತ ಒಂದಿನ ಕೇಳಲಿಲ್ಲ, ನನಗೆ ಕೆಲಸ ಕೊಡಿ, ನನ್ನ ಮನೆಗೆ ಕೆಲಸ ಕೊಡಿ, ನಾನು ಎಂದೂ ಕೇಳಿದೆನಲ್ಲ. ನನ್ನ ಸಮುದಾಯದ ಒಬ್ಬ ಕೌನ್ಸಿಲರ್ನ ನೀವು ಸ್ವತಂತ್ರವಾಗಿ ಗೆದ್ದಿದ್ದನ್ನು ತೆಗೆದ್ರಲ್ಲ ಅಂತೇಳಿ ನಾನು ಕೃಷ್ಣ ಜನ್ಮಾಷ್ಟಮಿ ಕೇಳಿದ್ದೆ. ಅವತ್ತಿನಿಂದಲೂ ನನ್ನ ಮೇಲೆ ಸೇರಿ ಇಟ್ಕೊಂಡು ಇವತ್ತು ಶಾಸಕರು ಏನು ಮಾಡಿದ್ರು ಅಂದರೆ ನನ್ನ ಮೇಲೆ ಸುಳ್ಳು ಜಾತಿ ನಿಂದನೆ ಕೇಸನ್ನ ಮಾಡಿ ಒಂದು 20 ದಿವಸ ಊರು ಬಿಡಿಸಿದ್ರು. 20 ದಿವಸ ನಾವು ಬೇರೆ ಕಡೆ ಇಟ್ಕೊಂಡು ಕಾಲ ಕಳ್ಕೊಂಡು ಬಂದು ಮಾಡೋದು ಶಾಸಕರೇ. ನೀವು ಗೆದ್ದಿದ್ದು ಹೆಂಗೆ? ನೀವೆಲ್ಲ ನಮ್ಮವರು ಅಂತೇಳಿ ದೊಡ್ಡ ಸಮುದಾಯದ ಮೇಲೆ ನಮ್ಮನ್ನು ಅಮಾಯಕರನ್ನ ಎತ್ಕಟ್ಟಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿಲ್ವ ನೀವು? ಇದೇ ನಮ್ಮ ರಾಜಣ್ಣವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ರು, ಇದೇ ವೀರಶೈವ ಲಿಂಗಾಯತರು ನಮಗೆ ಓಟ್ ಹಾಕಿ ನಮ್ಮ ರಾಜಣ್ಣವ್ರನ್ನ ಜಿಲ್ಲಾ ಪಂಚಾಯತಿ ಮೆಂಬರ್ ಮಾಡಿದ್ರು. ಅದನ್ನೆಲ್ಲ ತ್ಯಾಗ ಮಾಡಿ ನಮ್ಮ ರಾಜಣ್ಣವ್ರು ಇದ್ದಿದ್ರೆ ನೀವು ಗೆಲ್ತಿದ್ರ? ನಮ್ಮ ಸಮುದಾಯ ಇದ್ದಿದ್ರೆ ಗೆಲ್ತಿದ್ರ ನೀವು? ನಮ್ಮ ರಾಜಣ್ಣರು ಇಲ್ಲದವತ್ತಿಗೆ ಬಾಣವರ ಏನಾಯಿತು ಅರ್ಥ ಮಾಡ್ಕೋಬೇಕು ಶಾಸಕರೇ. ಎಷ್ಟು ನಿಮಗೋಸ್ಕರ ನಮ್ಮ ಒಲ್ರಟ್ಟಿನಲ್ಲಿ ಒಂದು ಸೈಡ್ ಮಾಡಿದ್ರು ನಾವು, ಎಲ್ಲ ಮಾಡಿದ್ಕೆ ನೀವು ನಮ್ಮ ಮೇಲೆ ಅಟ್ರಾಸಿಟಿ ಕೇಸ್ ಆಗಿ ಸುಳ್ಳು ಜಾತಿ ನಿಂದನೆ ಮಾಡಿದ್ರಲ್ರಿ. ನಿಮ್ಮ ಮನೇಲಿ ನೀವು ಇಟ್ಟಿಲ್ಲ ಬಾಬಾ ಸಾಹೇಬ್ರ ಫೋಟೋನ, ನಮ್ಮ ಮನೇಲಿ ನಾವು ಇಟ್ಟಿದ್ದೀವಿ. ಬಂದೊಂದ್ಸಲಿ ಯಾವಾಗಾರ ಬಂದು ನೋಡಿ ನೀವು. ನನ್ನ ಮೇಲೆ ಕೇಸ್ ಹಾಕ್ಸಿರಲ್ರಿ, ನಾನು ದಲಿತರ ಜೊತೆಲಿ ಯಾವ ಥರ ಇದ್ದೀನಿ, ಎಷ್ಟು ವಿಶ್ವಾಸದಲ್ಲಿದ್ದೀನಿ. ಅಂಬೇಡ್ಕರ್ ಫೋಟೋ ನೀವು ಹಾಕಿ ಇಟ್ಟೇ ಇಲ್ಲ ಮನೇಲಿ, ನಿಮ್ಮ ಆಫೀಸಲ್ಲೂ ಇಟ್ಟಿಲ್ಲ, ನಾವಿಟ್ಟಿದ್ದೀವಿ ಸ್ವಾಮಿ. ನಮ್ಮ ಸಮುದಾಯದಲ್ಲಿ 106 ಕಟ್ಟುಪಾಡಿದ್ದಾವೆ, ನಾವು ಅದರಲ್ಲಿ ವಿಶೇಷವಾದ ವ್ಯಕ್ತಿ. ನಾವು ದಲಿತ ಸಮುದಾಯ ಜೊತೆಯಲ್ಲಿ ಬೆರೀತೀವಿ. ಅಂಥದ್ರಲ್ಲಿ ನೀವು ನಮ್ಮ ಮೇಲೆ ಕೇಸ್ ಹಾಕಿ ಏನು ಲಾಭ ಆಯಿತು ನಿಮಗೆ? ಆಯಿತು, ನಮ್ಮ ಪರ ಒಬ್ಬ ದೊಡ್ಡ ನಾಯಕ ಹೋರಾಟ ಮಾಡಿದರೆ ಅವ್ರನ್ನ ತಗೊಂಡೋಗಿ ಅರೆಸ್ಟ್ ಮಾಡಿಸ್ತಿರಲ್ರಿ. ಯಾರು ಹೋರಾಟ ಮಾಡಲೇಬಾರ್ದಾ? ಪೊಲೀಸ್ ಇಲಾಖೆನ ದುರ್ಬಳಕೆ ಮಾಡ್ಕೊಂಡು ಏನು ನಿನ್ನೆ ಒಂದು ಶಾಮಿಯಾನ ಹಾಕಿರ, ಪಾಪ ಉಪವಾಸ ಇದ್ದಾರೆ. ಆ ಉಪವಾಸಲ್ಲಿದ್ದರೂ ನೀವು ಬಿಸಿಲಲ್ಲಿ ಕೂರಿಸ್ತಿರಲ್ಲ ಒಂದು 5-6 ಗಂಟೆ ಟೈಮು. ಏನು ಮನುಷ್ಯನಿಗೆ ಮಾನವೀಯತೆ ಮನುಷ್ಯತ್ವ ಇಲ್ವಾ? ನೀವೇ ಬರ್ಬೋದಿತ್ತಲ್ಲ ಅಲ್ಲಿಗೆ, ಪ್ರತಿಭಟನೆ ಬಿಡಿ ನಾನು ಸರಿ ಮಾಡ್ತೀನಿ ಅಂತ ನೀವೇ ಅವ್ರಿಗೆ ಹೇಳ್ಬೋದಿತ್ತು, ಬಂದು ಆ ದೊಡ್ಡತನ ಉಳಿಸ್ಕೋಬೋದಿತ್ತು. ನೀವು ಅದನ್ನು ಮಾಡಲಿಲ್ಲ. ನಾವು ನ್ಯಾಯ ಕೇಳಿತ್ತಪ್ಪ. ನಮ್ಮನ್ನ ಎಲೆಕ್ಷನ್ಗೆ ನಿಲ್ಲಿಸ್ತೀರ, ಹಿಂದುಳಿದರನ್ನ ದುಡ್ಡಿಲ್ಲ ನಮ್ಮ ಹತ್ರ, ನಮಗೆ ನ್ಯಾಮಿನೇಷನ್ ಮಾಡಿ ನಮ್ಮನ್ನ ಪ್ರಾಧಿಕಾರ ಕೊಡಿ, ದುಡ್ಡಿರೋರ್ನ ಎಲೆಕ್ಷನ್ ನಿಲ್ಲಿಸಿ ಅಂತ ಕೇಳಿದೆ. ಅದೇ ತಪ್ಪಾದ್ರೆ ಹೇಳಿ. ನಾವು ಕೇಳೋದೇ ಇಲ್ಲ, ಇನ್ನೇನು ಕೇಳಲ್ಲ, ಏನು ಕೇಳಲ್ಲ ನಾವು. ಯಾಕೆಂದ್ರೆ ಈಗ ನೀವು ಬಂದ ನಡುವೆ ನಮಗೆ 1 ಕೋಟಿ 2 ಕೋಟಿ ಬೇಕು ಎಲೆಕ್ಷನ್ ಇಲ್ಲಕ್ಕೆ. ನಮ್ಮ ಹತ್ರ ದುಡ್ಡಿಲ್ಲ ಸ್ವಾಮಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಹತ್ರ ದುಡ್ಡಿಲ್ಲ. ಹಿಂಬಾಗ್ಲಲ್ಲಿ ಪ್ರಾಧಿಕಾರನ ನಮ್ಗೆ ಯಾರಿಗಾರ ಹಿಂದುಳಿದರಿಗೆ ದಲಿತರಿಗೆ ಕೊಡಿ ಅಂತ ಕೇಳಿದೆ.
ಅದಕ್ಕೆ ನೀವು ದೊಡ್ಡ ದುಡ್ಡಿರೋರ ಕೈಲಿ ನನ್ನ ಮೇಲೆ ಇಲ್ದತ್ತ ಇದು ಮಾಡಿ ಕೇಸ್ ಹಾಕ್ಸಿದ್ರಿ. ದುಡ್ಡೇ ನಡೀತಾ ಇಲ್ಲ ಜನ ಇದು ಮಾಡ್ತಾರ ನೋಡೋಣ. ಇನ್ನು ಮುಂದಿನ ದಿವಸದಲ್ಲಿ ಅವಕಾಶಗಳಿದ್ದಾವೆ. ನೀವು ಅದು ಎಷ್ಟು ವರ್ಷ ಏನಕ್ಕೆ ಎಲ್ಲ ಕೊಟ್ಟಿದ್ದಾನೆ ದೇವ್ರು ನಿಮಗೆ, ದುಡ್ಡು ಮಾಡಿ ಕೇಳಿದ್ದೀರ. ಅರಸಿಗೆರೆ ಬರೋದಕ್ಕಿಂತ ಮುಂಚೆ ನೀವು ಹೆಂಗಿದ್ರಿ, ಇಲ್ಲಿ ಬಂದ ಮೇಲೆ ಸಾಕಷ್ಟು ದುಡ್ಡಾಗಿದೆ ನಿಮಗೆ. ಯಾಕೆ ಸ್ವಾಮಿ ನಮ್ಮ ಬಡವ್ರ ಮೇಲೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡದೇ ಇದ್ದೀರಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬೇಡ ಸ್ವಾಮಿ. ನೀವೇನಿದ್ರು ದೊಡ್ಡವ್ರ ಮೇಲೆ ಹೋಗಿ ನಿಮ್ಮ ಲೆವೆಲ್ಗಿರೋಂಥ ಸಮುದಾಯದವ್ರ ಮೇಲೆ ಹೊಡೆದಾಡಿ ಶಾಸಕರೇ. ನಮ್ಮ ಮೇಲೆ ಬೇಡ. ನಮ್ಮ ಮೇಲೆ DYSP ಹೇಳ್ತೀರಾ ಅಷ್ಟು ಕೇಸ್ ಇದ್ದಾವೆ ಇಷ್ಟು ಕೇಸ್ ಇದ್ದಾವೆ ಅಂತ. ನನ್ನ ಮೇಲೆ ಯಾವ ಕೇಸು ಇರಲಿಲ್ಲ ಶಾಸಕರೇ. ನಿಮ್ಮ ಜೊತೆಯಲ್ಲಿ ನಾನು ನಿಲ್ಲೋದಕ್ಕೆ ನೀವು ಹೇಳ್ಕೊಟ್ರಲ್ಲ, ಒಬ್ಬ ದೊಡ್ಡ ನಾಯಕ ದೈತ್ಯವಾದಂಥ ಲೀಡರ್ನ ಅಡ್ಡಾಯಿತು ನಮ್ಮೂರಲ್ಲಿ. ಯಾರಿಗೋಸ್ಕರ? ನಿಮಗೋಸ್ಕರ ಹೋರಾಟ ಮಾಡಿ ಎಷ್ಟು ನಮಗೆ ತೊಂದರೆ ಆಯಿತು. ಯಾವತ್ತಾರ ನೀವು ಬಂದ್ರ ನೋಡೋಕ್ಕೆ? ಜೈಲಿಗೆ ಬಂದ್ರ? ಹಾಂ, ಬರಲಿಲ್ಲ. ಜೈಲಿಂದ ಆಚೆಗೆ ಬಂದಿದ್ದಂಗೆ 100 ಫೋನು, ಎಲ್ಲಿ ಹೋಗ್ತೀಯಾ ಅಂತ 100 ಫೋನ್ ಮಾಡಲಿಲ್ವ ನೀವು? ಬಾಯ್ಲಿ ನೀನು ಹಂಗೆ, ನೀನು ಅಂಥ ಲೀಡ್ರು ಇಂಥ ಲೀಡ್ರು ಅಂತ. ಯಾಕೆ ಎಲೆಕ್ಷನ್ 6 ತಿಂಗಳಿದ್ದಂಗೆ ಎಲ್ಲರಿಗೂ ಕಾಲು ಹಿಡಿತೀರ, ಆಮೇಲೆ ಕಾಲು ಹಿಡಿತೀರಲ್ಲ? ಬೇಡ ಕಣ್ರಿ, ನಮ್ಮ ಹಿಂದುಳಿದರ ಮೇಲೆ ಬೀಳ್ಬೇಡಿ ಸರ್ ಪ್ಲೀಸ್. ನಾನು ಕಳೆ ಮನವಿ ಮಾಡ್ಕೊಂಡಿದ್ದೀನಿ ಶಾಸಕರೇ. ದುಡ್ಡಿದೆ, ಸಮೀವುಲ್ ಅವ್ರ ಹತ್ರ ದುಡ್ಡಿದೆ, ನಮ್ಮ ಇನ್ನೊಬ್ರು ಯಾರೋ ಪ್ರಾಧಿಕಾರಕ್ಕೆ ಮಾಡಿ ಅವ್ರ ಹತ್ರ ದುಡ್ಡಿದೆ. ಅವ್ರ ಮಟ್ಟಕ್ಕೆ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಅವ್ರನ್ನೂ ಎಲೆಕ್ಷನ್ಗೆ ನಿಲ್ಲಿಸಿ ಅವ್ರಿಗೆ ತ್ಯಾಗ ಮಾಡಿಬೇಕು. ನಾವು ಬೇಡ ಅನ್ನಲ್ಲ. ನಮ್ಮ ಮೇಲೆ ಬರಬೇಡಿ. ಕೈ ಮುಗಿದು ಕಳಕಳಿಯಿಂದ ಮನವಿ ಮಾಡ್ತಿದ್ದೀನಿ ನಾನು. ನನ್ನ ಮೇಲೆ ಕೇಸ್ ಹಾಕಿ ನಿಮ್ಗೆ ಓಟ್ ಹಾಕಿದ್ನಲ್ಲ, ನಿಮಗೋಸ್ಕರ ನಾನು 75 ಡೇಸ್ ಜೈಲಲ್ಲಿ ಇದ್ದು ಬಂದಲ್ಲ. ಆ ಕರುಣೆ ಬೇಡವ ನಿಮಗೆ? ಅದು ನಿಜವಾಗಿ ನಾನು ಆ ಸಮುದಾಯನ ಅಂದಿದ್ದೀನ? ಆ ಸಮುದಾಯದ ದೊಡ್ಡ ನಾಯಕರಿದ್ದಾರೆ. ಆ ದೊಡ್ಡ ನಾಯಕರು ನಾವು ಜೊತೆಲಿ ನಾವಿದ್ದೀವಿ. ಅವ್ರು ಯಾರು ಬಂದ್ರ? ಯಾಕೆ ಬರಲಿಲ್ಲ? ಅರ್ಥ ಮಾಡ್ಕೊಳ್ಳಿ. ಬೇಡ, ಇದು ಬೇಡ. ಆಯಿತು, ಒಬ್ಬ ನಿಮ್ಮ ವಿರುದ್ಧ ಎಲೆಕ್ಷನ್ ನಿಂತ್ಕೊಂಡು 80,000 ಓಟ್ ತಗೊಂಡ್ರು. ಅವ್ರಿಗೆ ನೀವು ಅಟ್ರಾಸಿಟಿ ಹಾಕ್ಸಿದ ಅಂದ್ರೆ ನಾವು ಯಾವ ಲೆಕ್ಕ? ನಾವು ಬಡ ಸಮಾಜದವರು, ಕುರಿಕಾಯರು, ಭಾರಿ ಕಷ್ಟ ಇದೆ. ಹೀಗಾಗಿ ನಾವು ಓಟ್ ಹಾಕಿದ್ಗೆ ಒಂದು ದೊಡ್ಡ ನಮಸ್ಕಾರ ನಿಮಗೆ. ನಾನು ಪೊಲೀಸ್ ಇಲಾಖೆಯವ್ರಿಗೂ ಹೇಳ್ತೀನಿ, ಯಾಕೆ ಸಾರ್ ಬೇಡ, ಕಾನ್ಸ್ಟಿಟ್ಯೂಷನಲ್ಲಿ ನೀವು ಕೆಲಸ ತಗೊಂಡಿರೋದು. ನಮಗೂ ಕರೆದು ಬುದ್ಧಿ ಹೇಳಿಬೇಕಾದ್ರೆ ನಾವು ಕೇಳ್ತೀವಿ, ನಾವಿಲ್ಲ ಅನ್ನಲ್ಲ. ಕೇಳೋ ಇದ್ದಿದೆ. ಆದರೆ ಸ್ಥಿರ ಒಂದು ಅವ್ರು ಪ್ರತಿಭಟನೆ ಮಾಡ್ತಾ ಇದ್ದರೆ ಒಬ್ಬ ಹಿಂದುಳಿದವ್ರಿಗೆ ಹಿಂಗಾಗಿದೆ ಅಂತಂದ್ರೆ ಹೋಗಿ ಎಲ್ಲ ಶಾಮಿಯಾನೆಲ್ಲ ಕಿತ್ತಾಕ್ತೀರಾ? ಬೇಡ ಸರ್, ಬೇಡ. ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡೋದು ಬೇಡ ಸರ್. ಬಾಬಾ ಸಾಹೇಬ್ರಿರೋದಕ್ಕೆ ನೀವೆಲ್ಲ ಆ ಕುರ್ಚಿಲಿ ಕೂತಿರೋದು. ಕಾನ್ಸ್ಟಿಟ್ಯೂಷನ್ ಇರೋದಕ್ಕೆ. ಕಾನ್ಸ್ಟಿಟ್ಯೂಷನ್ ಇಲ್ಲ ಅಂದಿದ್ರೆ ಶಿವಲಿಂಗೇಗೌಡರು MLA ಆಗಲ್ಲ. ಹಾಗಾಗಿ ಇವತ್ತು ಶಿವಲಿಂಗೇಗೌಡರಿಗೆ ಖುಷಿಯಾಗಿರ್ಬೋದು ನಾವು ಊರು ಬಿಟ್ಟಿರೋದು. ಇನ್ನು ಅವರು 1000 ವರ್ಷ ಬದುಕ್ಬೋದು ಅವರು. ಹಂಗಾಗಿ ನಾನು ನೋಡ್ತಾ ಇದ್ದೀನಿ, ಅವರು ಭೂಮಿ ಮೇಲೆ ಭಾರಿ ವರ್ಷಗಳ ಕಾಲ ಇರಲಿ ಶಿವಲಿಂಗೇಗೌಡರು. ಒಂದು 1000 ವರ್ಷ ಇರಲಿ. ನಮ್ಮ ಬಡ ಸಮುದಾಯದ ಮೇಲೆ ಬರಬಾರ್ದು ಅಂತ ನಾನು ಕಳಕಳಿ ಮನವಿ ಮಾಡಿ, ನನಗೆ ಎಲ್ಲ ರೀತಿ ಸಹಕಾರ ಕೊಟ್ಟಂಥ ಅರಸೀಕೆರೆ ತಾಲೂಕಿನ ಯುವ ನಾಯಕರು, ಭವಿಷ್ಯದ ನಾಯಕರಾದ ಸಂತೋಷಣ್ಣರಿಗೆ, ಜೊತೆಲಿರೋ ಎಲ್ಲ ನಮ್ಮ ಸಮುದಾಯದ ನಾಯಕರುಗಳಿಗೆ ನಾನು ಧನ್ಯವಾದಗಳು ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ.